ಇನ್ನು ದೆಹಲಿ ಸ್ಫೋಟದ ಮೂಲ ಮಾಸ್ಟರ್ ಮೈಂಡೇ ಡಾಕ್ಟರ್ ಶಾಹೀನ್, ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಹಿಳಾ ವಿಂಗ್ ಲೀಡರ್ ಈಕೆ. ಯಾಕಂತಂದ್ರೆ ಆಕೆಯನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ 2900 kg ಸ್ಫೋಟಕ ವಸ್ತು ಏನ್ ಸಿಕ್ತು, ಅದರ ಜೊತೆಗೆ ಪ್ಲಸ್ 300 kg ಅದರ ರೂವಾರಿ ಮೇನ್ ಇದರ ಮಾಸ್ಟರ್ ಮೈಂಡ್ ಯಾರಿದ್ದಾಳೆ ಈಕೆ ಡಾಕ್ಟರ್ ಶಾಹೀನ್. ಕೆಳಗಡೆ ಫೋಟೋ ತೋರಿಸ್ತಾ ಇದೀವಿ ನೋಡಿ. ಇದೇ ಉಗ್ರಗಾಮಿ, ಇದೇ ಟೆರರಿಸ್ಟು, ವೈಟ್ ಕಾಲರ್ ಟೆರರಿಸ್ಟು. ಈಕೆ ಇದಕ್ಕೆ ಪ್ಲಾನ್ ಅನ್ನ ರೂಪಿಸಿದ್ದು ಅಂತ ಅಂದ್ರೆ ಈ ಮಹಿಳಾ ವಿಂಗ್ ಲೀಡರ್ ಆಗಿದ್ಲು ಈಕೆ. ಅದರ ಜವಾಬ್ದಾರಿಯನ್ನ ಹೊತ್ತಿದ್ಲು. ದೆಹಲಿ ಸ್ಫೋಟದ ಮೂಲ ಮಾಸ್ಟರ್ ಮೈಂಡ್ ಇದೇ ಡಾಕ್ಟರ್ ಶಾಹೀನ್. ಈಕೆ ಅದೇ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಹಿಳಾ ವಿಂಗ್ ಲೀಡರ್ ಡಾಕ್ಟರ್ ಶಾಹೀನ್ ಆಗಿದ್ಲು. ಅದರ ಜವಾಬ್ದಾರಿಯನ್ನ ಈಕೆ ಹೊತ್ಕೊಂಡಿದ್ಲು. ಅದೊಂದ್ ಕಡೆ ಆಕೆಯನ್ನು ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಆಕೆಯ ಕಾರ್ನಲ್ಲಿದ್ದಂತಹ ಸ್ಫೋಟಕ ವಸ್ತುಗಳು, ಅದರ ಜೊತೆಗೆ ಗುಂಡುಗಳು, ಗನ್ನು ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆಯಲಾಗಿತ್ತು. ಇವರೆಲ್ಲರೂ ಈ 3 ಜನ ಏನಿದ್ದಾರೆ, ಡಾಕ್ಟರ್ ಉಮರು, ಡಾಕ್ಟರ್ ಮುಜಾಮೀನು, ಅದರ ಜೊತೆಗೆ ಡಾಕ್ಟರ್ ಶಾಹೀನ್ ಏನಿದ್ದಾರೆ, ಇವರೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಹಿಳಾ ವಿಂಗ್ ಲೀಡರ್ ಈಕೆ. ಆಮೇಲೆ ಇನ್ನೊಂದಷ್ಟು ವಿಚಾರಗಳು ಹೊರಗಡೆ ಬರೋದಕ್ಕೆ ಶುರು ಆಯಿತು. ಯಾವಾಗ ಈಕೆಯನ್ನ ಲಾಕ್ ಮಾಡಿದ್ರು ಪೊಲೀಸರು, ಆಗ ಒಂದೊಂದೇ ಸತ್ಯಗಳು ಹೊರಗಡೆ ಬರ್ತಾ ಇದೆ. ಜೈಷ್ ಉಗ್ರ ಮಸೂದ್ ಅಜರ್ನಿಂದ ನೇಮಕಗೊಂಡಿದ್ಲು ಈಕೆ ಡಾಕ್ಟರ್ ಶಾಹೀನ್. ಒಂದ್ಸಲ ಭೇಟಿಯಾಗಿರ್ತಾರೆ. ಭೇಟಿಯಾದ ನಂತರದಲ್ಲಿ ಅದರ ಜವಾಬ್ದಾರಿಯನ್ನ ಈಕೆಗೆ ಕೊಟ್ಟಿರ್ತಾರೆ. ಅದಕ್ಕೂ ಕೂಡ ಒಂದು ರೀಸನ್ ಇದೆ. ಜೈಷ್ ಉಗ್ರ ಮಸೂದ್ ಅಜರ್ ಏನಿದ್ದಾನೆ, ಆತನ ತಂಗಿಯ ಮೂಲಕ ಮಾತುಕತೆಯಾಗಿ ಭೇಟಿಯಾಗ್ತಾರೆ. ಭೇಟಿಯಾದ ನಂತರದಲ್ಲಿ ಅದೇ ಉಗ್ರ ಮಸೂದ್ ಅಜರ್, ಮೋಸ್ಟ್ ವಾಂಟೆಡ್ ಟೆರರಿಸ್ಟ್, ಆತನೇ ನೇಮಕಗೊಳಿಸಿರ್ತಾನೆ ಡಾಕ್ಟರ್ ಶಾಹೀನ್ ಈಕೆಯನ್ನ. ಇದೆಲ್ಲದರ ಜವಾಬ್ದಾರಿಯನ್ನ ಆಕೆ ಕೊಟ್ಟಿರ್ತಾನೆ. ಹಾಗಾಗಿ ಇವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಪ್ಲಾನ್ ಅನ್ನ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತೇಳಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ವೈಟ್ ಕಾಲರ್ ಜಿಹಾದಿಗಳ ರಿಕ್ರೂಟ್ಮೆಂಟ್ ಏನಿದೆ, ಅದರ ಲೀಡರ್ ಕೂಡ ಈಕೆ. ಯಾರನ್ನ ಸೇರಿಸ್ಕೊಳ್ಬೇಕು, ಈ ಕೃತ್ಯಕ್ಕೆ ಯಾರನ್ನ ಬಳಸ್ಕೋಬೇಕು, ಹೇಗ್ ಪ್ಲಾನ್ ಮಾಡಬೇಕು, ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು, ಅದರ ಸಂಬಂಧಪಟ್ಟಂತ ಎಲ್ಲಾ ವಿಚಾರಗಳಿಗಾಗಿ ಡಿಸಿಷನ್ ತಗೊಳ್ತಾ ಇದ್ದಿದ್ದು ನನ್ ಅದರ್ ದನ್ ಇದೇ ಡಾಕ್ಟರ್ ಶಾಹೀನ್. ಈಕೆಯ ಅಡಿಯಲ್ಲೇ ಇದೆಲ್ಲ ಚರ್ಚೆ ಆಗ್ತಾ ಇತ್ತು. ಯಾರ್ಯಾರನ್ನ ತಗೊಳ್ಬೇಕು, ಯಾರ್ಯಾರನ್ನ ಸಂಘಟನೆಯಲ್ಲಿ ಮೇಂಟೈನ್ ಮಾಡಬೇಕು, ಅದೆಲ್ಲ ನೋಡ್ಕೊಳ್ತಾ ಇದ್ಲು. ಮೆಡಿಕಲ್ ಕಾಲೇಜ್ ಲೆಕ್ಚರರ್ ಕೂಡ ಆಗಿದ್ಲು ಈ ಭಯೋತ್ಪಾದಕಿ ಶಾಹೀನ್. ನೋಡಿ, ನಾ ಹೇಳ್ತಾ ಇದ್ನಲ್ಲ, ಯಾರು ಅನಕ್ಷರಸ್ಥರು ಇರ್ತಾರೆ, ಬಡಬಗ್ರು ಇರ್ತಾರೆ, ಅಂತವ್ರಲ್ಲ ಇವರೆಲ್ಲ ಓದ್ಕೊಂಡಿರೋರು, ವಿದ್ಯಾವಂತರು, ಹೇಳಿ ಕೇಳಿ ಡಾಕ್ಟರ್ ವೃತ್ತಿ ಮಾಡ್ತಾ ಇದ್ದವರು. ಬಟ್ ಆದ್ರೆ ಮಾಡ್ತಾ ಇದ್ದಿದ್ದೆ ಬೇರೆ. ಮೆಡಿಕಲ್ ಕಾಲೇಜ್ನ ಲೆಕ್ಚರರ್ ಕೂಡ ಈಕೆ. ಈ ಎಲ್ಲ ವಿಚಾರಗಳು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುತ್ತೆ. ಒಬ್ರು ಲೆಕ್ಚರರ್ ಆಗಿತ್ಕೊಂಡು, ಡಾಕ್ಟರ್ ಆಗಿತ್ಕೊಂಡು ಈ ತರದ ಕೃತ್ಯಕ್ಕೆ ಇವರೆಲ್ಲ ಅದೇ ಯೂನಿವರ್ಸಿಟಿಲಿ ಕುತ್ಕೊಂಡು ಪ್ಲಾನ್ ಮಾಡ್ತಾ ಇದ್ರು ಅಂತ ಅಂದ್ರೆ ಇವರ ಟೀಮ್ ಎಷ್ಟು ದೊಡ್ಡದಿರ್ಬೋದು. ಎಲ್ಲರೂ ಕೂಡ ಡಾಕ್ಟರ್ ಅನ್ನೋದು ವಿಪರ್ಯಾಸ. 2900 ಪ್ಲಸ್ 300 kg ಸ್ಫೋಟಕಗಳ ಹಿಂದಿನ ಮಾಸ್ಟರ್ ಮೈಂಡ್ ಇದೇ ಡಾಕ್ಟರ್ ಶಾಹೀನ್. ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಸಿಕ್ತಲ್ಲ ಎಲ್ಲ ಸ್ಫೋಟಕ ವಸ್ತುಗಳು, ಇದನ್ನೆಲ್ಲ ಹೇಗೆ ಬ್ಲಾಸ್ಟ್ ಮಾಡಬೇಕು, ಇದನ್ನೆಲ್ಲ ತಯಾರು ಮಾಡ್ತಾ ಇದ್ದಿದ್ದು ಕೂಡ ಈಕೆಯ ನೇತೃತ್ವದಲ್ಲೇ. ಅದೇ ವಿವಿಯಲ್ಲಿರುವಂತಹ ಲ್ಯಾಬ್ನಲ್ಲೇ ಇದನ್ನೆಲ್ಲ ಟೆಸ್ಟ್ ಮಾಡ್ತಾ ಇದ್ರು. ಅಲ್ಲೇ ರೆಡಿ ಮಾಡ್ತಾ ಇದ್ರು ಪ್ಲಾನ್ನ. ಆ ಟೆಲಿಗ್ರಾಮ್ ಗ್ರೂಪ್ ಏನಿದೆ ಅದರಲ್ಲಿ ಚಾಟ್ ಮಾಡೋದು, ಆ ಪ್ರಾಕ್ಟಿಕಲ್ ಲ್ಯಾಬಿಗೆ ಹೋಗಿ ಅಲ್ಲಿ ಇದನ್ನ ರೆಡಿ ಮಾಡೋದು. ಅಜರ್ ಮಸೂದ್ ತಂಗಿಯೊಂದಿಗೆ ಡಾಕ್ಟರ್ ಶಾಹೀನ್ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ಲು. ಆಗ್ಲೇ ಹೇಳ್ತಾ ಇದ್ನಲ್ಲ, ಮಸೂದ್ ಅಜರ್ ಆಕೆಯ ತಂಗಿ ಏನಿದ್ದಾಳೆ, ಆಕೆಯ ಜೊತೆಗೆ ಈ ಡಾಕ್ಟರ್ ಶಾಹೀನ್ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ಲು. ಎಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇತ್ತು. ಹೇಳಿ ಕೇಳಿ ಮಸೂದ್ ಆತ ಒಂದಲ್ಲ ಒಂದು ರೀತಿಯಲ್ಲಿ ಸದಾ ಭಾರತದ ವಿರುದ್ಧ ವಿಷ ಕಾರ್ತಾ ಇರ್ತಾನೆ. ಯಾವ್ದಾದ್ರು ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು, ಒಂದು ವಿಧ್ವಂಸಕ ಕೃತ್ಯ ಎಸಗಬೇಕು ಅಂತೇಳಿ. ಆ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಮಸೂದ್ ಅಜರ್ ಏನಿದ್ದಾನೆ, ಆತನ ತಂಗಿಯ ಜೊತೆಗೆ ಈಕೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ಲು. ಪದೇ ಪದೇ ಮಾತನಾಡ್ತಾ ಇದ್ರು, ಚರ್ಚೆ ಮಾಡ್ತಾ ಇದ್ರು. ಅಜರ್ ಮಸೂದ್ ತಂಗಿ ಸಾದಿಯಾ ಜೊತೆ ನೇರ ಸಂಪರ್ಕದಲ್ಲಿದ್ಲು. ಹಾಗಾಗಿ ಇದೇ ವ್ಯಕ್ತಿ, ಈ ಡಾಕ್ಟರ್ ಶಾಹೀನ್, ಈಕೆಗೆ ಆ ಜವಾಬ್ದಾರಿ ಕೊಟ್ಟಿರ್ತಾರೆ. ಮಹಿಳಾ ವಿಂಗ್ ಲೀಡರ್ ಆಗಿದ್ಲು. ಯಾರ್ಯಾರನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಬೇಕು ಅದನ್ನು ನೋಡ್ಕೊಳ್ತಾ ಇದ್ಲು. ಅದರ ಜೊತೆಗೆ ಅದೇ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ತನ್ನ ಸಹೋದ್ಯೋಗಿಗಳು ಅಥವಾ ತನ್ನ ಜೊತೆ ಕೆಲಸ ಮಾಡ್ತಾ ಇದ್ದಂತ ಡಾಕ್ಟರ್ಗಳೇನಿದ್ದಾರೆ ಅವರೆಲ್ಲರನ್ನು ಈಕೆ ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ಲು. ಆಮೇಲೆ ಎಲ್ರಿಗೂ ಈ ತರದೊಂದು ವಿಚಾರ ಪ್ಲಾನ್ ಏನ್ ನಡೀತಾ ಇತ್ತು, ಆ ಟೆಲಿಗ್ರಾಮ್ ಅಲ್ಲಿ ಚಾಟ್ ಮಾಡ್ತಾ ಇದ್ದಿದ್ದು, ಅದೆಲ್ಲ ಜೈಷ್ ಎ ಮೊಹಮ್ಮದ್ನ ಲೇಡಿ ಟೆರರ್ ಗ್ರೂಪ್ನ ನಾಯಕಿ, ಅದರ ಲೀಡರ್ ಸಾದಿಯಾ ಅಜರ್, ಆಕೆ ಜೊತೆಗೆ ಈ ಡಾಕ್ಟರ್ ಶಾಹೀನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು. ಆಮೇಲೆ ಯಾವಾಗ ಆಪರೇಷನ್ ಸಿಂಧೂರ್ ಆದಂತ ಸಂದರ್ಭದಲ್ಲಿ ಆತನ ಇಡೀ ವಂಶ ನಿರ್ವಂಶ ಆಗುತ್ತೆ, ಎಲ್ಲ ಪೀಸ್ ಆಗ್ತಾರೆ.
ಅದಾದ್ಮೇಲೆ ಆತನಿಗೆ ಮತ್ತಷ್ಟು ಸಿಟ್ಟಿತ್ತು. ಮಸೂದ್ ಅಜರ್ ತಂಗಿಯ ನೇತೃತ್ವದಲ್ಲೇ ಮಹಿಳಾ ಸಂಘಟನೆಯನ್ನ ಸ್ಥಾಪನೆ ಮಾಡ್ತಾರೆ. ಆ ಉಗ್ರರ ಸಂಘಟನೆಯನ್ನ ಸ್ಥಾಪನೆ ಮಾಡಿ ಅದರ ಜವಾಬ್ದಾರಿ ಕೊಟ್ಟಿದ್ದು ಈ ಡಾಕ್ಟರ್ ಶಾಹೀನ್ಗೆ. ಹಾಗಾಗಿ ಈ ದೆಹಲಿಯಲ್ಲಿ ನಡೆದಂತಹ ಬ್ಲಾಸ್ಟ್ ಏನಿದೆ, ಆ ಬ್ಲಾಸ್ಟ್ ನ ಹಿಂದೆ ಇವರು ಯಾವ ರೀತಿಯಾಗಿ ಪ್ಲಾನ್ಗಳನ್ನ ಮಾಡಿದ್ರು, ಸ್ಕೆಚ್ ಹಾಕಿದ್ರು ಅನ್ನುವಂತ ಒಂದೊಂದೇ ವಿಚಾರಗಳು ಸದ್ಯ ಆಚೆ ಬರ್ತಾ ಇದೆ. ಜಿಹಾದಿಗಳ ಬಗ್ಗೆ ಯಾರಿಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ, ಅದ್ರ ಮೇಲೆ ಒಲವಿರುತ್ತೆ ಅಂಥವ್ರನ್ನ ಈ ಡಾಕ್ಟರ್ ಶಾಹೀನ್ ಏನ್ ಮಾಡ್ತಾ ಇದ್ಲು, ಕಾಂಟ್ಯಾಕ್ಟ್ ಮಾಡ್ತಾ ಇದ್ಲು. ನೋಡಿ, ತನ್ನ ತಂಡಕ್ಕೆ ಸೇರಿಸ್ಕೊಳ್ಬೇಕು ಅಂತ ಅಂದ್ರೆ ಅದೇ ರೀತಿಯಾದಂಥ ಮೈಂಡ್ ಸೆಟ್ ಇರಬೇಕು. ಆ ಮೈಂಡ್ ಸೆಟ್ ಯಾರಿಗಿರುತ್ತೆ, ಯಾರು ಜಿಹಾದಿಗಳ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾರೆ, ಅವರಿಗೂ ತಮ್ಮನ್ನು ತಾವು ಅದರಲ್ಲಿ ತೊಡಗಿಸ್ಕೊಳ್ಬೇಕು ಅಂತೇಳಿ ಆಸೆ ಇರುತ್ತೆ, ಅಂಥವ್ರನ್ನ ಈಕೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ಲು, ಅವ್ರನ್ನ ಭೇಟಿ ಮಾಡಿ ಅವ್ರ ಮೈಂಡ್ ವಾಶ್ ಮಾಡ್ತಾ ಇದ್ಲು. ಆ ಕೆಲಸ ಮಾಡ್ತಾ ಇದ್ದಿದ್ದು ಈ ಡಾಕ್ಟರ್ ಶಾಹೀನ್. ಜೈಷ್ ಸಂಘಟನೆಗೆ ಹೊಸಬರನ್ನ ನೇಮಿಸಿಕೊಳ್ತಾ ಇದ್ಲು. ಹೊಸಬರನ್ನ ನೇಮಿಸಿಕೊಂಡು ಅವರ ಬ್ರೈನ್ ವಾಶ್ ಮಾಡುವಂತ ಕೆಲಸ ಆಗ್ತಾ ಇತ್ತು. ಹೇಳಿ ಕೇಳಿ ಜಿಹಾದಿಗಳ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ಅಂದ್ರೆ ಅದೊಂದು ಧರ್ಮ ಯುದ್ಧ, ನಾವು ಧರ್ಮ ಯುದ್ಧಕ್ಕೇನೆ ಹುಟ್ಟಿದೀವಿ, ಆ ಥರದ ಮನೋಭಾವನೆ ಎಲ್ಲ ಇರುತ್ತೆ. ಅಂತ ಒಲವನ್ನ ಯಾರ್ಯಾರು ಇಟ್ಕೊಂಡಿರ್ತಾರೆ ಅವರನ್ನ ಚೂಸ್ ಮಾಡಿ ಹೊಸಬರನ್ನ ಸೇರಿಸ್ಕೊಂಡು ಅವ್ರಿಗೆ ಈ ಥರದ್ದೊಂದು ತಲೆ ಟ್ರೈನಿಂಗ್ ಕೊಡುವಂತ ಕೆಲಸ ಕೂಡ ಆಗ್ತಾ ಇತ್ತು. ಇದು ಡಾಕ್ಟರ್ ಶಾಹೀನ್ ಏನಿದ್ದಾಳೆ ಆಕೆಯ ಹಿಸ್ಟ್ರಿ. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಜೊತೆಗೆ ಇನ್ನ ಯಾರ್ಯಾರೆಲ್ಲ ಡಾಕ್ಟರ್ಗಳಿದ್ದಾರೆ ಅವರ ಹಿಸ್ಟ್ರಿ ಕೂಡ ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತೀವಿ.